ಹಲೋ ಎವ್ರಿವನ್. ಇದುವರೆಗೂ KPCLಗೆ ಸಿಲೆಬಸ್ ಏನು ಎತ್ತಾ ಅಂತಂತೇಳಿ ಭಾಳಷ್ಟು ಸ್ಟೂಡೆಂಟ್ಸ್ ನನಗೆ ಕೇಳ್ತಾ ಇದ್ರು. ಸೊ ಎಕ್ಸಾಮ್ ಫಾರ್ಮೇಟ್ ಬಗ್ಗೆನೂ ಕೇಳ್ತಾ ಇದ್ರು. ಸೊ ನನಗೆ ಗೊತ್ತಿರೋಂತೆ ಇದುವರೆಗೂ ನಡೆದಿರೋಂಥ ಎಕ್ಸಾಮ್ಸಲ್ಲಿ KPCL ಎಕ್ಸಾಮ್ ಫಾರ್ಮೇಟ್ ಯಾವಾಗೂ 100 ಮಾರ್ಕ್ಸ್ ಇರುತ್ತೆ. ಈ 100 ಮಾರ್ಕ್ಸ್ ಬಂದು 100 ಔಟ್ ಆಫ್ 100 ಅಂದರೆ 100ಕ್ಕೆ 100 ಮಾರ್ಕ್ ಬಂದು ಟೆಕ್ನಿಕಲ್ ಇರುತ್ತೆ. ಸೊ ಇಲ್ಲಿ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರಲ್ಲ. ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇಲ್ಲ, ಓನ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ 100ಗೆ 100 ಮಾರ್ಕ್ಸ್. ಸೊ ಹಾಗಾಗಿ ನಮಗೆ ಏನು ಪ್ರಶ್ನೆ ಪತ್ರಿಕೆ ಇರುತ್ತೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥ 100 ಪ್ರಶ್ನೆನೂ ಟೆಕ್ನಿಕಲ್ ಸಬ್ಜೆಕ್ಟ್ ಸಂಬಂಧಪಟ್ಟಂಥದ್ದೇ ಇರುತ್ತೆ. ಸೊ ಇದುವರೆಗೂ ನಿಮಗೆ ಸಿಲೆಬಸ್ ಗೊತ್ತಿರಲಿಲ್ಲ. ಈಗ ತಾನೇ ಅಂದರೆ ಒಂದು ಸ್ವಲ್ಪ ಸಮಯದ ಹಿಂದೆ KEA ವೆಬ್ಸೈಟಲ್ಲಿ KPCL ಎಕ್ಸಾಮ್ ಸಂಬಂಧಪಟ್ಟಂಥ ಸಿಲೆಬಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ತೀರಾ, ಅಸಿಸ್ಟೆಂಟ್ ಇಂಜಿನಿಯರ್, ಅದು ಸಿವಿಲ್ ಅನೇ ಇರ್ಬೋದು, ಎಲೆಕ್ಟ್ರಿಕಲ್ ಅನೇ ಇರ್ಬೋದು, ಮೆಕ್ಯಾನಿಕಲ್ ಅನೇ ಇರ್ಬೋದು, ಇನ್ಸ್ಟ್ರುಮೆಂಟೇಷನ್ ಇರ್ಬೋದು, ಅವರಿಗೆ ಸಿಲೆಬಸ್ ಬಂದು VTU 2010 ಸಿಲೆಬಸ್ ಪ್ರಕಾರ 2010ನ ಸಿಲೆಬಸ್ ಪ್ರಕಾರ BEಯಲ್ಲಿ ಅಂದರೆ ಇಂಜಿನಿಯರಿಂಗಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಓದಿರ್ತೀರೋ ಆ ಸಬ್ಜೆಕ್ಟ್ಸ್ ಸಂಬಂಧಪಟ್ಟಂತೆ ನಮ್ಮ ಪೇಪರ್ ಫಾರ್ಮೇಟ್ ಫ್ರೇಮ್ ಆಗಿರುತ್ತೆ. ಸೊ ಇನ್ನೊಂದ್ಸಲ ಹೇಳ್ತಿದ್ದೆ ನೋಡಿ, 2010 ಸಿಲೆಬಸ್ ಅಲ್ಲಿ ಏನು ನಮ್ಮ ಇಂಜಿನಿಯರಿಂಗಲ್ಲಿ ನಾವು ಸಬ್ಜೆಕ್ಟ್ಸ್ ಓದಿರ್ತೀವೋ, ಸೊ 2010 ಅಂದರೆ 2010 ಸಿಲೆಬಸ್ನೇ ಇರ್ಬೋದು, ಅಥವಾ 2010 ಸಿಲೆಬಸ್ ಆಗಿನ ನಂತರ ಸಬ್ಜೆಕ್ಟ್ಸ್ ಆದರೂ ಇರ್ಬೋದು. ನನಗೆ ಗೊತ್ತಿರೋಂತೆ 2010 ಸಿಲೆಬಸ್ನೂ ಒಂದು ಸಲ ನೋಡ್ಕೊಳ್ಳಿ. ಅದಾಗಿನ ನಂತರ ಮತ್ತೆ 2015ನಲ್ಲಿ ಏನಾದರೂ ಮತ್ತೆ ಸಿಲೆಬಸ್ ರಿವೈಸ್ ಆಗಿ ಸಬ್ಜೆಕ್ಟ್ಸ್ ಏನಾದರೂ ಬೇರೆ ಆಗಿದ್ರೆನ ಒಂದು 2-3 ಸಬ್ಜೆಕ್ಟ್ಸ್ ಬೇರೆ ಆಗಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ಬೇರೆ ಏನೂ ಆಗಿರಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸು ಇದುವರೆಗೂ ನೀವು 2013 ಸೀರೀಸಲ್ಲಿರೋರು 2010 ಸೀರೀಸಲ್ಲಿರೋರು ಏನೆಲ್ಲ ಓದಿರ್ತಾರಲ್ಲ ಅದೇ ಸಬ್ಜೆಕ್ಟ್ಸ್ ಮೇಲೇ ಕೇಳಿರ್ತಾನೆ ಈ ಅಸಿಸ್ಟೆಂಟ್ ಇಂಜಿನಿಯರ್ಗೆ. ಸೊ ನಾರ್ಮಲಾಗಿ AE ಅಂತಂದರೆ ನಿಮಗೆ ನಾವು ಮೆಕ್ಯಾನಿಕಲ್ ಸಬ್ಜೆಕ್ಟ್ಸ್, ನಾನು ಮೆಕ್ಯಾನಿಕಲ್ ಹೇಳೋ ಕಾರಣದಿಂದ ಮೆಕ್ಯಾನಿಕಲ್ ಸಬ್ಜೆಕ್ಟ್ಸ್ ಆದರೆ ಹೇಳ್ಬಿಡೋದು, ಏನು ಸಾಮು, ಥರ್ಮಲು, FM ಹಾಗೂ ವೈಬ್ರೇಷನ್ಸು, ಹೀಟ್ ಮಾಸ್ ಟ್ರಾನ್ಸ್ಫರ್ ಹಾಗೂ ಆಪರೇಷನಲ್ ರಿಸರ್ಚ್ ಹೇಳ್ಬೋದು, ಕ್ಯಾಡ್ ಕ್ಯಾಮ್ ರೋಬೋಟಿಕ್ಸ್ ಇರ್ಬೋದು. ಹೀಗೆ ನಮ್ಮ ಇಂಜಿನಿಯರಿಂಗಲ್ಲಿ ಕನಿಷ್ಠ 12ರಿಂದ 14 ಸಬ್ಜೆಕ್ಟ್ಸ್ ಏನು ಮೇಯ್ನ್ ಸಬ್ಜೆಕ್ಟ್ಸ್ ಇದೆಯಲ್ಲ ಆ ಸಬ್ಜೆಕ್ಟ್ಸ್ ಮೇಲೆ ನಮ್ಮ ಫ್ರೇಮ್ ಆಗಿರುತ್ತೆ. ಹಾಗಾಗಿ ಆ ಸಬ್ಜೆಕ್ಟ್ಸ್ನ ಒಂದು ಸಲ ನೋಡಿಕೊಂಡ್ರೆ ನಿಮಗೆ ಈ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಪೇಪರ್ನ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಈ ಜೂನಿಯರ್ ಇಂಜಿನಿಯರ್ ಕಡೆಗೆ ಬಂದರೆ ಸಿವಿಲ್, ಎಲೆಕ್ಟ್ರಿಕಲ್ ಹಾಗೂ ಮೆಕ್ಯಾನಿಕಲ್ಗೆ 2010 DTE ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. 2010 ಇಲ್ಲಿ ನೋಡ್ರಿ, ಆಸ್ ಪರ್ ದಿ ಸಿಲೆಬಸ್ ಆಫ್ ರೆಸ್ಪೆಕ್ಟಿವ್ ಡಿಪ್ಲೊಮಾ ಬ್ರಾಂಚ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂದರೆ DTE 2010 ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಆಸ್ ಪರ್ ದ ಸಿಲೆಬಸ್ ಆಫ್ ರೆಸ್ಪೆಕ್ಟಿವ್ BE ಬ್ರಾಂಚ್ ಆಫ್ VTU ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ 2010 ಆ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. ಸೊ ಇಲ್ಲಿ ನೀವು ಡಿಪ್ಲೊಮಾ ಜೂನಿಯರ್ ಇಂಜಿನಿಯರಿಂಗ್ ಲೆವೆಲ್ಗೆ ನೋಡೋದಾದರೆ 2010ನಲ್ಲಿ ನೀವೇನೇ ಓದಿರ್ತೀರ, ಸಾಮು, ಟಾಮು ಅಂದರೆ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸು, ಥರ್ಮಲ್ ಥಿಯರಿ ಆಫ್ ಮಷಿನ್ಸ್ ಓದಿರ್ತೀರ, TE1 TE2 ಓದಿರ್ತೀರ, MP1 MP2 ಓದಿರ್ತೀರ, ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ ಓದಿರ್ತೀರ. ಅಲ್ಲಿ DME 1 ಮಾತ್ರ ಓದಿರ್ತೀರ, DME 2 ಓದಿರಲ್ಲ. ಇಂಜಿನಿಯರಿಂಗಲ್ಲಿ DME 2 ಇರುತ್ತೆ. ಅದಾಗಿ ನಂತರ ಮೆಕಾಟ್ರಾನಿಕ್ಸ್ ಇರ್ಬೋದು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇರ್ಬೋದು, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂಡ್ ಮಷಿನರಿ, ಮತ್ತು ಫ್ಲೂಯಿಡ್ ಪವರ್ ಮೇಲೆ ಕೂಡ ಒಂದೆರಡು ಪ್ರಶ್ನೆ ಅಥವಾ ಒಂದು ಪ್ರಶ್ನೆ ಕೇಳ್ಬೋದು. ಪವರ್ ಪ್ಲಾಂಟ್ ಇಂಜಿನಿಯರಿಂಗು ನೋಡಿರ್ತೀರ, ಆಟೋಮೊಬೈಲ್ ಇಂಜಿನಿಯರಿಂಗು ನೋಡಿರ್ತೀರ. ಹಾಗಾಗಿ ಕ್ಯಾಡ್ ಕ್ಯಾಮ್ ರೋಬೋಟಿಕ್ಸು ಇರುತ್ತೆ. ಸೊ ಇಷ್ಟು ಸಿಲೆಬಸ್ ಮೇಲೆ ನಮಗೆ ಜೂನಿಯರ್ ಇಂಜಿನಿಯರಿಂಗ್ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. ಸೊ 2010 ಸಿಲೆಬಸ್ ಒಂದು ಸಲ ನೋಡಿಕೊಂಡ್ರೆ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಸಬ್ಜೆಕ್ಟ್ಸ್ ಮೇಲೆ ಕ್ವಶನ್ ಪೇಪರ್ ಫ್ರೇಮ್ ಮಾಡಿರ್ತಾರೆ ಅಂತೇಳಿ. ಇನ್ನು ನೆಕ್ಸ್ಟ್ ಕೆಮಿಕಲ್ ಸೂಪರ್ವೈಸರ್ಸ್ಗೂ ಆಸ್ ಪರ್ ದಿ ಸಿಲೆಬಸ್ ಆಫ್ MSc ಕೆಮಿಸ್ಟ್ರಿ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಆಸ್ ಪರ್ ವಿತ್ ದಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಲೆವೆಲ್, ಮತ್ತು ಆಸ್ ಪರ್ ದಿ ಸಿಲೆಬಸ್ ಆಫ್ BSc ಕೆಮಿಸ್ಟ್ರಿ ಲೆವೆಲ್. ಕೆಮಿಕಲ್ ಸೂಪರ್ವೈಸರ್ಸ್ಗೆ BSc ಕೆಮಿಸ್ಟ್ರಿ ಲೆವೆಲು, MSc ಕೆಮಿಸ್ಟ್ರಿ ಲೆವೆಲ್. ಸೊ MSc ಮತ್ತು BSc ಲೆವೆಲಲ್ಲಿ ಏನೆಲ್ಲ ಸಬ್ಜೆಕ್ಟ್ಸ್ ಓದಿರ್ತೀರೋ ಕೆಮಿಸ್ಟ್ರಿ ಸಂಬಂಧಪಟ್ಟಂತೆ ಆ ಸಬ್ಜೆಕ್ಟ್ಸ್ ಮೇಲೆ ನಿಮಗೆ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. ಸೊ ಇದುವರೆಗೂ ಎಲ್ಲರಿಗೂ ಪ್ರಶ್ನೆ ಇತ್ತು, ಯಾವ ಒಂದು ಸಿಲೆಬಸ್ ಮೇಲೆ ನಮಗೆ ಕ್ವಶನ್ ಪೇಪರ್ ಫ್ರೇಮ್ ಆಗುತ್ತೆ ಅಥವಾ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಸಬ್ಜೆಕ್ಟ್ಸ್ ಏನೇನಿರುತ್ತೆ ಅಂತಂತೇಳಿ 2010 ಇಂಜಿನಿಯರಿಂಗ್ ಹಾಗೂ ಡಿಪ್ಲೊಮೋದಲ್ಲಿ ನೀವು ಆ 2010 ಸಿಲೆಬಸ್ ನೀವು ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇತ್ತು, ಆ ಯಾವೆಲ್ಲ ಸಬ್ಜೆಕ್ಟ್ಸು ಭಾಳ ಇಂಪಾರ್ಟೆಂಟ್ ಇದೆ, ಆ ಸಬ್ಜೆಕ್ಟ್ಸ್ ಮೇಲೆ ನಿಮ್ಮ ಕ್ವಶನ್ ಪೇಪರ್ ಫ್ರೇಮ್ ಆಗಿರುತ್ತೆ. ಇಷ್ಟನ್ನೇ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಇನ್ನೊಂದು ಹೇಳಬೇಕು, ನಮ್ಮ ಕೋರ್ಸ್ ಸ್ಟಾರ್ಟ್ ಆಗಿದೆ. ಸೊ ಈಗಾಗಲೇ ನಮ್ಗೆ ಎಲೆಕ್ಟ್ರಿಕಲ್ ಅಂದರೆ ಟ್ರಿಪಲ್ ಇ ಡಿಪಾರ್ಟ್ಮೆಂಟ್ ಅವರಿಗೆ ಸಂಬಂಧಪಟ್ಟಂಥ ಕೋರ್ಸ್ನ ಈಗಾಗಲೇ ನಮ್ಮ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ನ ರಿಕ್ವೆಸ್ಟ್ ಮೇಲೆ ಹೇಗಿತ್ತು ಅದೇ ರಿಕ್ವೆಸ್ಟ್ ಮೇಲೆ ನಾವು ನಮ್ಮ ಕೋರ್ಸ್ನ ಮಾಡ್ತಾ ಹೋಗ್ತಾಯಿದ್ವಿ. ಸೊ ಯಾರಿಗೆಲ್ಲ ಕೋರ್ಸ್ನ ಪರ್ಚೇಸ್ ಮಾಡಬೇಕಂತಿದ್ರೋ ನೀವು ಈ ನಂಬರ್ಗೆ ಅಂದರೆ ಯಾವುದು 9964600913 ಈ ನಂಬರ್ಗೆ ನೀವು ಕಾಲ್ ಮಾಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಕೋರ್ಸಿನ ಮಾಹಿತಿನ ಪಡ್ಕೊಳ್ಬೋದು. ಕೋರ್ಸ್ ಸ್ಟಾರ್ಟ್ ಆಗಿದೆ, ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಥಿಯರಿ ಪಾರ್ಟಲ್ಲಿದ್ದೀವಿ. ನೆಕ್ಸ್ಟ್ MCQ ಪಾರ್ಟು, ಇನ್ನೇನು ಮಾಕ್ ಟೆಸ್ಟು, ಇನ್ನು ಹಲವಾರು ಕೋರ್ಸ್ನಲ್ಲಿ ಸಂಬಂಧಪಟ್ಟಂಥ ಇನ್ನು ಸಬ್ಜೆಕ್ಟ್ಸ್ನ ಅಪ್ಲೋಡ್ ಮಾಡೋದಿದೆ. ಸೊ ಹೀಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ.
ನಿಮಗೆ 20th ಒಳಗಡೆ ನಾವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ನೀವು ಇನ್ನು ಆ ಕಡೆ ಇನ್ನು ಪ್ರಿಪ್ರೇಷನ್ ಮಾಡ್ಕೊತ ಹೋಗ್ಬೋದು. ಈಗ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತಿರೋ ಕಾರಣದಿಂದ ನೀವು ಇವಾಗಕ್ಕೂ ಪ್ಯಾರಲ್ ಆಗಿ ನಾವು ಅಪ್ಲೋಡ್ ಮಾಡ್ತಿರ್ತೀವಿ, ನೀವು ಆ ಕಡೆ ಪ್ರಿಪೇರ್ ಆಗ್ತಾ ಹೋಗ್ತಿರ್ಬೋದು. ಸೊ ನಾವು ಅಪ್ಲೋಡ್ ಕಂಪ್ಲೀಟ್ ಮಾಡೋವರೆಗೆ ನಿಮ್ಮ ಪ್ರಿಪ್ರೇಷನ್ ಕಂಪ್ಲೀಟ್ ಮಾಡಿ ಆ ಕಡೆ ನೀವು ರಿವಿಷನ್ ಕಡೆಗೆ ಹೋಗ್ಬೋದು. ಸೊ ಈ ನಂಬರ್ಗೆ 9964600913 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸಿನ ಸಂಬಂಧಪಟ್ಟಂಥ ಮಾಹಿತಿ ಸಿಗುತ್ತೆ. ಇನ್ನು ನಿಮಗೆ ಟ್ರಿಪಲ್ ಇಗೆ ಬೇಕಾದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲೆಕ್ಟ್ರಿಕಲ್ ಕಂಟೆಂಟ್ಗಾಗಿ ನೀವು ಈ ನಂಬರ್ಗೆ, ಈ ಕೆಳಗಡೆ ಕಾಣ್ತಿರುವಂಥ ನಂಬರ್ ಈಗ ಬರಿತೀನಿ ನೋಡಿರಿ, ಆ ನಂಬರ್ಗೆ ನೀವು ಎಲೆಕ್ಟ್ರಿಕಲ್ ಕಂಟೆಂಟ್ಗಾಗಿ ಫೋನ್ ಮಾಡ್ಬೋದು. ಯಾವ ನಂಬರಪ್ಪ ಅಂತಂದರೆ 8431844401. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಟ್ರಿಪಲ್ ಇ ಕಂಟೆಂಟ್ ನಿಮ್ಗೆ ಸಿಗುತ್ತೆ. ಸೊ ಟ್ರಿಪಲ್ ಇಗೆ ಸಂಬಂಧಪಟ್ಟಂಥ ಕೋರ್ಸಿನ ಮಾಹಿತಿನ ನೀವು ಪಡೆದುಕೊಳ್ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಕೋರ್ಸಿನ ಮಾಹಿತಿನ ಪಡೆದುಕೊಳ್ಬೇಕಂದ್ರೆ 9964600913 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ JE ಹಾಗೂ AE ಎರಡಕ್ಕೂ ಅಷ್ಟೇ, JE ಹಾಗೂ AEಗೆ ಸಂಬಂಧಪಟ್ಟಂಥ ಕೋರ್ಸಿನ ಮಾಹಿತಿನ ಪಡೆದುಕೊಳ್ಬೋದು. ಸೊ ಇಲ್ಲಿ ನಾವು AEಗೆ ಬರೀ MCQ ಸೀರೀಸ್ ಅಂತ ಮಾತ್ರ ಅಂದ್ಕೊಂಡಿದ್ದೀವಿ, ಯಾಕಂದರೆ ಥಿಯರಿ ಕಂಟೆಂಟಿಗೆ ಡೆವಲಪ್ ಮಾಡುವಂಥ ಕಂಟೆಂಟ್ ಡೆವಲಪರ್ಸ್ ನಮ್ಗೆ ಸಿಗಲಿಲ್ಲ. JE ಮಾತ್ರ ಪಕ್ಕ ಇದೆ. ನಿಮಗೆ JE ಕೋರ್ಸ್ನ ಪರ್ಚೇಸ್ ಮಾಡಿಕೊಂಡ್ರೆ AEಗೂ ಯೂಸ್ಫುಲ್ ಆಗುತ್ತೆ, ಬೇಸಿಕ್ಸ್ ಈಸಿಯಾಗಿ ಗೇನ್ ಮಾಡ್ಕೊಂಡು ಹಂಗಾಗುತ್ತೆ. ಹಾಗಾಗಿ JEನ ಕೋರ್ಸ್ನ ಪರ್ಚೇಸ್ ಮಾಡಿಕೊಂಡು ಆದಮೇಲೆ ಇನ್ನೊಂದು ಎಕ್ಸ್ಟ್ರಾ MCQ ಸೀರೀಸ್ ಇರುತ್ತೆ, ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ AEಗೆ ನನ್ನ ಕಡೆಯಿಂದ ಒಂದು 50 to 70% ಪ್ರಿಪ್ರೇಷನ್ ಕಂಪ್ಲೀಟ್ ಆದಂಗೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ನಿಮಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸ್ನ ಮಾಹಿತಿನ ಪಡೆದುಕೊಳ್ಳಿ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವೀಡಿಯೋನ ಏನು ಮಾಡ್ತಾ ಇದ್ದೀನಿ, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಎಕ್ಸಾಮಿನ ಡೇಟ್ ಹತ್ರ ಬರ್ತಾ ಇದೆ, ಫೆಬ್ರವರಿ 18 ಅಂತ ಹೇಳಿದ್ದಾರೆ. 90% ಚಾನ್ಸಸ್, 95% ಚಾನ್ಸಸ್ ಕಂಡಕ್ಟ್ ಆಗೋ ಚಾನ್ಸಸ್ ಇದ್ದಾವೆ, 5% ಮಾತ್ರ ಚಾನ್ಸಸ್ ಇಲ್ಲ ಅಂತ ಅನ್ಬೋದು. ಬಟ್ ಅದೇ ಡೇಟ್ನ ಅಸ್ಯೂಮ್ ಮಾಡಿಕೊಂಡು ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡಿ. ಇಷ್ಟನ್ನು ಹೇಳ್ತಾ ಒಂದು ವೀಡಿಯೋನ ಏನು ಮಾಡ್ತಿದ್ದೀನಿ, ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.